ಲೇ ಸಂತ್ಯ, ಯಾಕ್ಲೆ ಏನಾಗೈತಿ? ಎದಕ್ ಹಂಗಾಳಕತಿ? ಏನಾಗೈತ್ಲೆ ಕೆಂಪ್ಯಾ? ಏಯ್ ಮೊದ್ಲ ಆಳಾದ್ ನಿಂದ್ರಿಸಿ ಏನಾಗೈತೆ ಅಂತ ಹೇಳ್ಸಾಯಿ. ಅದ್ಲೆ ಆಗಿದ್ದ ನಿನಗ್ ಬಂದಿದ್ದ ಪರಿಸ್ಥಿತಿ ನಾಯಿಗೂ ಬರಬಾರ್ದ್ಲೆ. ಆ ನಾಯಿ ಜೀವನನ ಬೆಟರ್ಲೆ. ನಮ್ಮ ಓಣೆಗಿನ ನಾಯಿ ಪಕ್ಕದೋಣಿ ನಾಯಿ ಕೂಡ ಡ್ಯೂಯೇಟ್ ಆಡಿಕೆಂತ ಫ್ಯಾಮಿಲಿನ ಸೆಟ್ ಮಾಡಿಬಿಟ್ಟೈತಿ. ಮುಂಜಾನೆ ಎದ್ದದ್ರ ಮಕ್ಕ ನೋಡಿದ್ರ ಇನ್ನೂ ಅಳು ಬರಕತೈತ್ಲೆ ಮಾವ. ಆದ್ರೂ ಐಫೋನ್ 16 Pro ಫ್ರೀ ಬರುತ್ತಂತ ಹೆಂಗ ಅನ್ಕೊಂಡಿಲ್ಲ? ನಿನ್ ತಲೆ ತಗೊಂಡೋಗಿ ಮ್ಯೂಸಿಯಮ್ದಾಗ ಇಡ್ಬೇಕಲೆ. ಹೋಗ್ಲೆ, ನೀನೇನೋ ಸಪೋರ್ಟ್ ಮಾಡ್ತೀಯ ಅಂತೇಳಿ ನಿನಗೆ ಫೋನ್ ಮಾಡಿದ್ರ ನೀನು ನಾಗಾಕತಿ. ಲೇ ಮೊದ್ಲ ಅಳೋದ್ ನಿಂದ್ರಸ. ಮತ್ತಿನ್ನೇನ್ ಮಾಡ್ಬೇಕ್ಲೆ? ಆ ಕೆಂಪಿನ ಫೋನ್ ಹತ್ತವಳ್ಳ, ಕುಡಿಯಾನಂದ್ರ ರೊಕ್ಕೆಲ್ಲ, ಸಾಯನ ಅಂದ್ರ ಧೈರ್ಯ ಬರವಲ್ತ. ನನಗೆ ಅಳದ್ ಬಿಟ್ಟು ಮತ್ತಿನ್ನೇನೈತ್ಲೆ ಮಚ್ಚ? ಕುಡಿದ್ರೆ ಸತ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗ್ತಾವ ಅನ್ಕೊಂಡಿದ್ಯಾ? ನೀನೇನ್ಲೆ ಸುಂದ್ರ ಬೇಕಾಯ್ತು ಮಾತಾಡ್ತಿ. ಕಾಲೇಜ್ದಾಗಿದ್ದಾಗ ನೀನ್ ಮಾತಾಡ್ತಿಲ್ಲ ಅಂದ್ರ ಹುಡುಗಿಯರ ಬಂದು ನಿನಗೆ ಪ್ರಪೋಸ್ ಮಾಡ್ತಿದ್ರ. ಏಯ್ ಸ್ಮಾರ್ಟ್ ಆಗಿರೋದನ್ನು ಒಂದು ಮ್ಯಾಟ್ರ್ ಏನ್ಲೆ? ನಿನ್ಕಿಂತ ಬಿಕಾರಿ ತರ ಇರೋರ್ಗೆ ಮಸ್ತ್ ಆಗಿರೋ ಹುಡುಗಿಯರ್ ಸಿಕ್ಕಾರ್ಲೆ. ಆದ್ರೆ ಸಿಕ್ಕಿದ್ದಾರೆ ಅನ್ನೋದು ದೊಡ್ಡ ವಿಷಯ ಅಲ್ಲ, ಅವ್ರನ್ನ ಮ್ಯಾನೇಜ್ ಮಾಡೋದೇ ದೊಡ್ಡ ವಿಷಯ. ನಾವು ಮ್ಯಾನೇಜ್ ಮಾಡೋದ್ರೊಳಗ ನಮ್ ತಲೆ ಎಷ್ಟು ಉಪಯೋಗಿಸ್ತೀವಿ ಅನ್ನೋದು ಮುಖ್ಯ. ದೊಡ್ಡ ತಲೆ ಇದ್ರೆ ಅಲ್ಲ, ಅದನ್ನ ಬಳಸ್ಬೇಕು. ಅದಕ್ಕಲ್ಲ ಮಚ್ಚ, ಅದಕ್ಕ ನಾನ್ ನಿನಗೆ ಫೋನ್ ಮಾಡೀನಿ. ನೀನ್ ಏನ್ ಮಾಡಂತ ಹೇಳ, ನಾನು ಅದನ್ನ ಮಾಡ್ತೀನಿ. ಮೊದಲ ಕೆಂಪಿ ನಿನ್ ಜೊತೆ ಮಾತಾಡ್ತಿಲ್ಲ ಅಂದ್ರು ನೀನ್ ಬೇಜಾರಾಗ್ತಿಲ್ಲ ಅಂತ ಪೋಟ್ರೆ ಮಾಡು. ನೀನ್ ಅವಳಿಲ್ಲ ಅಂದ್ರು ಆರಾಮಾಗಿ ಜೀವನ ಮಾಡ್ತೀಯ ಅಂತ ಅವಳು ಉರ್ಕೊಳಾಗೆ ಮಾಡು. ಅಂದ್ರ ಹೆಂಗ್ಲೆ? ನನಗೆ ಅರ್ಥ ಆಗಿಲ್ಲ. ನಿನಗೆ ಅರ್ಥ ಆಯ್ತು ಅಂದ್ರೆ ಆಶ್ಚರ್ಯ, ಅರ್ಥ ಆಗಿಲ್ಲ ಅಂದ್ರೆ ಆಶ್ಚರ್ಯ ಪಡೋದ್ ಬೇಕಾಗಿಲ್ಲ ಬಿಡು. ಕ್ಲಿಯರ್ ಆಗಿ ಹೇಳ್ತೀನಿ ಕೇಳು. ಹಾ ಕೇಳ್ತೀನಿ, ಹೇಳ. ಕೆಂಪಿ ಫ್ರೆಂಡ್ ಗೀತಾ ಇದ್ದಾಳಲ್ವಾ, ಅವಳನ್ನ ಕೆಬ್ರು. ಲೇ ಮಚ್ಚ, ಥೂ. ಯಾಕ್ಲೆ ಏನಾಗೈತಿ? ಇವತ್ತ ಉಗುರು ಕಟ್ ಮಾಡಿಬಿಟ್ಟಿನ್ ಮಚ್ಚ. ಮತ್ತೆ ಬೆಳಿಬೇಕಂದ್ರ ಒಂಚೂರು ಟೈಮ್ ಹಿಡಿತೈತಿ. ಲೇ ನಿಜ ಹೇಳೆ, ಕೆಂಪಿ ನಿನಗೆ ಹೆಂಗ್ ಬಿದ್ದಾಳೆ? ಅದು ತೆಲಿನ ತಿಪ್ಪಿನ ಅಂತ ಅರ್ಥ ಆಗವಲ್ತ. ಸೆಗಣಿ ಬಿಟ್ಟು ಮತ್ತೇನು ಸ್ಟೋರ್ ಮಾಡಲ್ಲೇನೋ ಅದ್ರಲ್ಲಿ? ಯಾಕ್ಲೆ ಮಚ್ಚ, ಈಗ ಏನಾಗೈತಿ? ಕೆಬುರು ಅಂದಿ, ಉಗುರಲ್ಲ ಅಂದಿನಿ. ಕೆಬುರು ಅಂದ್ರೆ ಪಟಾಯಿಸು ಅಂತ ಅರ್ಥ. ಓಹೋ, ಮತ್ತ ಗೀತ ನನಗೆ ಬಿದ್ಬಿಟ್ರ ಅವಾಗ ಕೆಂಪಿ ಪರಿಸ್ಥಿತಿ ಏನ್ಲೆ? ಲೇ ಜೋಕ್ ಮಾಡ್ಬಾಡ್ಲೆ, ನಾನ್ ಸೀರಿಯಸ್ ಆಗಿ ಹೇಳಕತ್ತೀನಿ. ನಾನು ಸೀರಿಯಸ್ ಆಗಿ ಕೇಳಕತ್ತೀನಿ ಮಚ್ಚ. ಒಂದು ವೇಳೆ ಗೀತ ನನಗೆ ಬಿದ್ಬಿಟ್ರ ಅವಾಗ ಕೆಂಪಿ ಪರಿಸ್ಥಿತಿ ಏನು ಅಂತ. ಲೇ ತೆಪ್ರಿ ನನ್ ಮಗನೇ, ಅವಳು ನಿನ್ನ ಮಕ ನೋಡಕ ಅಸಹ್ಯ ಪಡ್ತಾಳ. ಅವಳು ನಿನಗೆ ಹೆಂಗ್ ಬೀಳ್ತಾಳೆ? ಮತ್ತ ಬಿದ್ದಿಲ್ಲ ಅಂದ್ರೆ ಟ್ರೈ ಮಾಡಿ ವೇಸ್ಟ್ ಅಲ್ಲ ಮಚ್ಚ. ಟ್ರೈ ಮಾಡ್ತಿದ್ದಂಗೆ ಆಕ್ಟಿಂಗ್ ಮಾಡು, ಅದು ಕೆಂಪಿಗೆ ಗೊತ್ತಾಗಂಗೆ. ನನಗೆ ಸಿಗ್ಲಾರ್ದವನು ಮತ್ತಾರಿಗೂ ಸಿಗ್ಬಾರ್ದು ಅನ್ನೋ ಕಾನ್ಸೆಪ್ಟ್ ಇಂದ ಇರ್ತಾರಲ್ಲ ಹುಡುಗಿಯರು. ಸೊ ನಿನಗೆ ಎಲ್ಲಿ ಗೀತ ಬಿದ್ಬಿಡ್ತಾಳೋ ಅಂತ ಎದ್ರುಕೊಂಡು ಕೆಂಪಿ ಮತ್ತೆ ನಿನ್ನ ಹತ್ರ ಬರ್ತಾಳೆ. ಆ ಟೈಮಲ್ಲಿ ನೀನ್ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಕೆಂಪಿನ ಮತ್ತೆ ನಿನ್ ದಾರಿ ತಗೊಂಬಾ ಅಷ್ಟೇ. ದಟ್ಸ್ ಆಲ್. ಸೂಪರ್ಲೆ ಮಚ್ಚ. ನಾನಿಗಿನ ಪ್ರೆಸಿಡೆಂಟ್ ಆಗಿದ್ರ ನಿನಗೆ ಪದ್ಮಶ್ರೀ ಕೊಟ್ಬಿಡ್ತಿದ್ದೆ. ಮೊದಲು ಹೇಳಿದ್ ಮಾಡು, ಪದ್ಮಶ್ರೀ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಅಂದ್ರ ಮಚ್ಚ, ಆ ಗೀತ ನನ್ನ ನಂಬರ್ ಬ್ಲಾಕ್ ಮಾಡ್ಯಾಳೆ. ಹೊಸ ನಂಬರ್ ತಗೊಂಡ್ ಮಾಡು. ನಾನಂತ ಗೊತ್ತಾದ್ರ ಮತ್ತೆ ಬ್ಲಾಕ್ ಮಾಡ್ತಾಳಲ್ಲೇ. ಒಂದ್ ಕೆಲ್ಸ ಮಾಡೋಣ, ಅವಳ ಜೊತೆ ಏನ್ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು ಅಂತ ಎಲ್ಲ ನಾನು ಹೇಳ್ತೀನಿ. ನೀನ್ ರಚ್ಚಿಗೆದ್ದು ಬಿಡು. ಓಕೆಲೆ ಮಚ್ಚ, ರಾಮನಿಗೆ ಹನುಮಂತನ್ ತರ ನೀನ್ ನನ್ನ ಹತ್ರ ಇದ್ರೆ ಸಾಕು. ಗೀತೆ ನನ್ ಸಂಗಾತಿಯೇ, ನಾನ್ ಕೆಬರೋದು ಸ್ಟಾರ್ಟ್ಸ್ ಫ್ರಮ್ ಟುಮಾರೋ.